ಇಡ್ಲಿ 2 ಮೆಣಸಿನ್ಕಾಯಿ 2 ಇಡ್ಲಿ 4 ಮೆಣಸಿನ್ಕಾಯಿ ಪಾರ್ಸಲ್. ಇಡ್ಲಿ ಪ್ಲಾಸ್ಟಿಕ್ ಎಲ್ಲ ಬಳಸಲ್ಲ, ತಟ್ಟೆ ಇಡ್ಲಿ ಬೇರೆ. ಇದು ದೋಸೆ ಹಿಟ್ಟ, ಇಡ್ಲಿ ಹಿಟ್ಟು ಸ್ವಲ್ಪ ಸ್ವಲ್ಪ ನಗು ಸ್ವಲ್ಪ ನಗು ಇರಲಿ. ಪ್ರತಿದಿನ ನಾನು ಇಡ್ಲಿ ಸವಿದಲ್ಲೇ ಈ ಹೋಟ್ಲಿಂದ ಮುಂದೆ ಹೋಗೋದಿಲ್ಲ. ಬೇರೆ ಬೇರೆ ಹೋಟ್ಲಿಗೆ ಹೋದಾಗ GST EST ಹಾಕಿಬಿಟ್ಟು ಬಿಲ್ಗೆ ಒಂದು 20 ರೂಪೀಸ್ ಜಾಸ್ತಿ ಹಾಕ್ತಾರೆ. ಇವರು ತುಂಬ ಎಲ್ಲರಿಗೂ ಇಷ್ಟವಾಗೋ ಹಾಗೆ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿದೆ. ಇನ್ನು ಆ ಕಡೆ ಇತ್ತು, ಇವಾಗ ಶಿಫ್ಟ್ ಮಾಡಿದ್ದಾರೆ ಈ ಕಡೆ. 4 ವರ್ಷ ಆಯ್ತು ಈ ಕಡೆ ಶಿಫ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಇಡ್ಲಿ. ಇಲ್ಲಿ ದುರ್ಗದಲ್ಲಿ ಇದೇ ಫೇಮಸ್. ಯಾವ ಚಾನಲ್? ಕನ್ನಡ ಫುಡ್ ಫ್ಯಾಕ್ಟ್ರಿ. ಕನ್ನಡ ಫುಡ್ ಫ್ಯಾಕ್ಟ್ರಿ. ಒಡ್ಡು ಮನೆ ರುಚಿ ಥರನೇ ಇದೆ ಮೈಲಾರಲಿಂಗೇಶ್ವರದಲ್ಲಿ. ಇನ್ನು ಇಡ್ಲಿ ವಡ ತಿಂದ್ರಂತೂ ಇನ್ನೂ ಬಾಯಲ್ಲೇ ಕರ್ಗೋಗುತ್ತೆ, ಆ ಥರ ಇದೆ. ತುಂಬ ಟೇಸ್ಟ್ ಆಗಿದೆ. ನಾನು ಸುಮಾರು 7 ವರ್ಷದಿಂದ ಇಲ್ಲೇ ಬರ್ತಾಯಿದ್ದೀನಿ. ಈ ಹೋಟ್ಲಾಗೆ ತಿಂದರೆ ಒಂದು 60-70 ರೂಪಾಯಿ ಆಗುತ್ತೆ ಅಷ್ಟೇ. ಇದೇ ತಿಂಡಿ ಬೇರೆ ಹೋಟ್ಲಾಗ ತಿಂದರೆ 100 ಚಿಲ್ಲರೆ ಆಗುತ್ತೆ. ನಾವು ಬಡತನದಾಗ ಬಂದಿದ್ದೀವಿ, ಬಡ ಹೋಟ್ಲಿಗೆ ತಿಂತಾಯಿದ್ದೀವಿ ಸರ್. एकदम अच्छा मस्त लग रहा है. ಇವಪ್ಪ 15 ವರ್ಷ, ಒಂದು 8 ವರ್ಷ ಕೆಲಸ ಮಾಡಿದ್ವಿ ದಾವಣಗೆರೆಯಲ್ಲಿ. ಅಲ್ಲಿಂದ ಬಂದು ಪಾನಿಪುರಿಗೆ ಮಾಡ್ತಿದ್ವಿ. ಪಾನಿಪುರಿ ನಾವು ಅಣ್ಣ ತಮ್ಮ ಡಿವೈಡ್ ಆದಮೇಲೆ ನಾವು ತಟ್ಟೆ ಇಡ್ಲಿ ಮಾಡ್ಕೊಂಡ್ವಿ. ನಮ್ಮ ತಮ್ಮರು ಪಾನಿಪುರಿ. ಒಂದು 2 ವರ್ಷ ರೆಸ್ಟ್ ಇತ್ತು. ಇದು ಗ್ಯಾಸು ಇದಾದಾಗ ಗ್ಯಾಸು ಪೈಪು ಲೀಕೇಜ್ ಆಗಿ ಇಲ್ಲೇ ಅದರಿಂದ ಒಂದು 2 ವರ್ಷ ಬಂದಿರಲಿಲ್ಲ. ಈಗ ಬಂದು ಸುಮ್ಮನೆ ಕ್ಯಾಶ್ ಮಾಡ್ಕೊಂಡು. ಸರ್ ಏನು ಬಟ್ಟೆ ಸರ್ ಅದು? ಮಲ್ ಬಟ್ಟೆ. ಅದರಲ್ಲಿ ಮಾಡಿದ್ರೆ ಏನು ಟೇಸ್ಟ್ ಬರುತ್ತೆ ಅಂತ? ಟೇಸ್ಟ್ ಬರುತ್ತೆ ಅಂತಲ್ಲ ಸರ್, ಪ್ಲಾಸ್ಟಿಕ್ ಬಳಸಬಾರ್ದು ಅನ್ನೋದೊಂದು. 25 ಮಾತ್ರ ಕೊಡ್ಬೇಕು. ಆಯಿತು ಸರ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ನಮ್ಮ ತಂದೆಯವರು. ಸರ್ ಸ್ಪೆಷಲ್ ಅಂದರೆ ಇಡ್ಲಿ ವಡೆನೇ ಸ್ಪೆಷಲು ಸರ್. ಆಮೇಲೆ ಸಂಜೆ ಮಂಡಕ್ಕಿ ಒಗ್ಗರಣೆ ಪಡ್ಡು ಮಾಡ್ತೀನಿ, ಅದೊಂದು ಸ್ವಲ್ಪ ಹುಡುಕೊಂಡು ಭಾಳ ಜನ ಬರ್ತಾರೆ ಸರ್. ಅದೆಲ್ಲ ಜನ ಹೇಳಿರೋದು. ಕ್ವಾಲಿಟಿ ಕ್ವಾಂಟಿಟಿ ಕೊಟ್ಟರೆ ಎಲ್ಲಿದ್ರು ಬಂದೇ ಬರ್ತಾರೆ. ಅದು ನಮ್ಮ. ಇವಾಗ ಈ ಥರ ತಟ್ಟೆಗಳೆಲ್ಲ ಸಿಗೋದು ಕಷ್ಟ ಅಲ್ವಾ? ಇಲ್ಲ ಸರ್, ಸಿಗುತ್ತೆ. ತುಮಕೂರಿಗೆ ಹೋದರೆ ಮಸ್ತು ಸಿಗುತ್ತೆ ಸರ್. ಅಂದರೆ ಇದು ಒಂದು ಸ್ವಲ್ಪ ರಿಸ್ಕು. ಇದು ಮಾಡೋದೊಂದು ಸ್ವಲ್ಪ ರಿಸ್ಕ್. ಯಾಕಂದರೆ ಇವೆಲ್ಲ ಪ್ಲೇಟುಗಳು ತೆಗಿಬೇಕು, ಇಡ್ಲಿ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಈಗ ನಾನ್ ಸ್ಟಿಕ್ ಅಂತ ಬಂದುಬಿಟ್ಟದವಲ್ಲ, 4 ಇಡ್ಲಿ ಹಾಕಿ ಹಿಂಗೆ ಟ್ರೈ ತೆಗಿಯೋದು, ಆ ಥರ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಸಿ ಮೆಥಡ್ ನೋಡ್ತಾ ಇದ್ದಾರೆ. ನಮ್ಮದು ಈ ಥರ ಬಂದ್ರೇ ಫಿನಿಶಿಂಗ್ ಚೆನ್ನಾಗಿ, ತಟ್ಟೆ ಇಡ್ಲಿ ಕ್ವಾಲಿಟಿ ಇದೆ ಚೆನ್ನಾಗಿ. ಹೌದು ಸರ್. ಆಮೇಲೆ ಬಟ್ಟೆ ಹಾಕ್ತೀವಿ ನಾವು, ಮಲ್ ಬಟ್ಟೆ ಅಂತ ಬರುತ್ತೆ, ಮಲ್ ಬಟ್ಟೆ ಹಾಕ್ತೀವಿ. ಹಂಗಾಗಿ ಆಮೇಲೆ ಬಾಳೆದೆಲೆಗೆ ಕಟ್ಕೊಡೋದು, ಕವರ್ ಯೂಸ್ ಮಾಡಲ್ಲ. ಹೌದು ಸರ್. ಪಾರ್ಸಲ್ಗೆಲ್ಲ ಬಾಳೆದೆಲೆನೇ ಯೂಸ್ ಮಾಡಿಕೊಡೋದು ಸರ್. ಡೈಲಿ ಒಂದು 500 ಇಡ್ಲಿ ಖಾಲಿ ಮಾಡ್ತೀನಿ ಸರ್. ಬೆಳಿಗ್ಗೆ ನೀವು 7 ಗಂಟೆಗೆ ಶುರು ಮಾಡ್ತೀರಾ? ಬೆಳಗ್ಗೆ 7:30ಇಂದ ಬೆಳಗ್ಗೆ 10 ಗಂಟೆಗೆ ಕ್ಲೋಸು.
7:30 ಬೆಳಗ್ಗೆ 7:30ರಿಂದ 10 ಗಂಟೆಗೆ ಕ್ಲೋಸು, ಮತ್ತು ಸಂಜೆ 3:30ರಿಂದ 8:30ವರೆಗೆ ಇರ್ತೀವಿ. ಸ್ವಲ್ಪ ಸೈಡು. ಸರ್ ಏನಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀರಾ? ಮತ್ತೆ ಹಾಕೊಳ್ಳೋಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀರಾ? 5,000. आपके चैनल का नाम क्या है? ಹ್ಯಾಂಡ್ ವಾಶ್ ಇದೆ. ಪಡ್ಡು ಒಂದು ಪ್ಲೇಟ್ಗೆ ಎಷ್ಟು ಬರುತ್ತೆ ಸರ್? ಬರುತ್ತೆ ಸರ್. ಇಲ್ಲೇ ತಿನ್ನೋಕ್ಕೋಸ್ಕರ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ. ನಾವು ಇವತ್ತು ಚಿತ್ರದುರ್ಗದಲ್ಲಿದ್ದೀನಿ. ಚಿತ್ರದುರ್ಗದಲ್ಲಿ ಒಂದು ಹಿಡನ್ ಜಮ್ ಅಂತಲೇ ಹೇಳ್ಬೋದು. ಮೈಲಾರಲಿಂಗೇಶ್ವರ ತಟ್ಟೆ ಇಡ್ಲಿ ಕೇಂದ್ರ ಅಂತ. ಇಲ್ಲಿ ಫೇಮಸ್ ಅಂದರೆ ತಟ್ಟೆ ಇಡ್ಲಿ ಮತ್ತು ಒಂದು ಪಡ್ಡು ಮತ್ತು ಮಿರ್ಚಿ ಸಿಗುತ್ತೆ. ನೋಡಿದ್ರೆ ಒಂಥರ ಸೂಪರಾಗಿದೆ ಇಡ್ಲಿ. ನೋಡಿ, ಯಾವುದೇ ಪ್ಲಾಸ್ಟಿಕ್ ಬಳಸಲ್ಲ. ತಟ್ಟೆ ಇಡ್ಲಿ ಮಾತ್ರ ಕ್ರೇಜಿ ಆಗಿದೆ. ವಾವ್, ಊಟಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಥರ ಇರ್ಬೇಕು ಇಡ್ಲಿ ಅಂತ. ಸಖತ್ತಾಯ್ತು. ಟೇಸ್ಟ್ ಮಾಡೋಣ. ಇಡ್ಲಿ ಮಾತ್ರ ಸಖತ್ತಾಗಿದೆ. ದಿನಕ್ಕೆ ಒಂದು 500ರಿಂದ 600 ಇಡ್ಲಿ ಸರ್ವ್ ಮಾಡ್ತಾರಂತೆ. ಇಡ್ಲಿ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವು ಚಿತ್ರದುರ್ಗ ಬಂದಾಗ ಒಂದ್ಸರಿ ವಿಸಿಟ್ ಮಾಡಿ ಹೋಟೆಲ್ನ. ನನಗಂತೂ ಪರ್ಸ್ನಲಿ ಇಡ್ಲಿ ಭಾಳ ಇಷ್ಟ ಆಯಿತು. ಪಡ್ಡು ಕೂಡ ತುಂಬ ಚೆನ್ನಾಗಿದೆ. ಖಂಡಿತ ಈ ಕಡೆ ಬಂದಾಗ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ. ಹೋಟೆಲ್ ಅಡ್ರೆಸ್ ಮತ್ತು ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ.